ಸಂಡೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಾಲು ಹಣ್ಣು ವಿತರಿಸಿದ ಎಎಸ್ಎಸ್ಕೆ ಟೀಮ್. ಎಸ್ ವೀಕ್ಷಕರ, ಎಎಸ್ಎಸ್ಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೆಎಂ ಸಂದೇಶ್ ರವರ ಜನ್ಮದಿನದ ಅಂಗವಾಗಿ ಎಎಸ್ಎಸ್ಕೆ ಸಂಡೂರು ತಾಲೂಕು ಘಟಕದಿಂದ ಸಂಡೂರು ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ರೋಗಿಗಳಿಗೆ ಮತ್ತು ವೃದ್ಧಾಶ್ರಮಕ್ಕೆ ತೆರಳಿ ಹಾಲು ಹಣ್ಣು ವಿತರಿಸುವ ಮೂಲಕ ಅರ್ಥಪೂರ್ಣವಾದ ಜನ್ಮ ದಿನಾಚರಣೆಗೆ ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರಾದ ರಾಜ ಎಲ್, ಪಂಪಾಪತಿ, ಬಸವರಾಜ, ಮಂಜುನಾಥ, ದುರ್ಗೇಶ, ಯಶವಂತ, ಅಜಯ, ಗುರುರಾಜ್ ಟಿ, ವಂಶಿ, ಲಕ್ಷ್ಮಣ, ಲೋಕೇಶ್, ನಾಗರಾಜ್, ಮುತ್ತುರಾಜ್ ಮತ್ತು ಕಾದರ್ ಭಾಷಾ, ಅಜಯ, ನಂದಿಹಳ್ಳಿ, ವೀರೇಶ್ ಎಚ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ವರದಿಗಾರರು ಕೆಕೆ ಮೆಹಬೂಬ್ ಬಾಷಾ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಜೈ ಭೀಮ್. ಎಲ್ರಿಗೂ ನಮಸ್ಕಾರ. ಇವತ್ತು ಸಂಡೂರು ತಾಲೂಕು ಆಸ್ಪತ್ರೆಗೆ ಅಂಬೇಡ್ಕರ್ ಸೇವಾ ಸಮಿತಿ ತಾಲೂಕು ಘಟಕ ಸಂಡೂರು ವತಿಯಿಂದ ಡಾಕ್ಟರ್ ಕೆಎಂ ಸಂದೇಶ್ ಅಣ್ಣನವರ 31ನೇ ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ವಿತರಣಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅವರಿಗೆ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಕೆಎಂ ಸಂದೇಶ್ ಅಣ್ಣನವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ, ಇನ್ನೂ ಸಮಾಜಮುಖಿ ಕೆಲಸಗಳು ಹಲವಾರು ಮಾಡಲಿ ಅಂತೇಳಿ ಈ ಮೂಲಕ ನಾನು ಮಾಧ್ಯಮಗಳ ಮೂಲಕ ಅವರಿಗೆ ಶುಭವನ್ನು ಕೋರುತ್ತಿದ್ದೇನೆ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ. ಜೈ ಭೀಮ್. ಇವತ್ತು ಸಂದೇಶ್ ಅಣ್ಣನವರು 31ನೇ ಹುಟ್ಟುಹಬ್ಬವನ್ನು ನಮ್ಮ ಸಂಡೂರು ತಾಲೂಕು ಘಟಕದಿಂದ ಆಚರಣೆ ಮಾಡಲಾಗಿತ್ತು. ಮತ್ತು ಹಾಗೂ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ಡನ್ನು ವಿತರಣೆ ಮಾಡುವ ಮುಖಾಂತರ ಸಂದೇಶ್ ಅಣ್ಣನವರ ಬರ್ತ್ಡೇಯನ್ನು ಒಳ್ಳೆಯ ವಿಜೃಂಭಣೆಯಿಂದ ಆಚರಿಸಲಾಗಿತ್ತು. ಸಂದೇಶ್ ಅಣ್ಣನವರಿಗೆ ಮುಂಬರುವಂಥ ಸಂಘಟನೆ ಚತುರತೆಯನ್ನು ಬೆಳೆಸೋದ್ರಲ್ಲಿ ಅವರಿಗೆ ಆರೋಗ್ಯ ಆಯಸ್ಸನ್ನು ಕೊಡಲಿ ಅಂತೇಳಿ ಬುದ್ಧ ಅಂಬೇಡ್ಕರ್ ಬಸವದಲ್ಲಿ ನಾನು ಕೇಳ್ಕೊಳ್ತೇನೆ. ಜೈ ಭೀಮ್. ಮೊದಲನೇದಾಗಿ ನಾವೆಲ್ಲರೂ ಇಷ್ಟಪಡುವಂತಹ ಡಾಕ್ಟರ್ ಕೆ ಎಂ ಸಂದೇಶ್ ಅಣ್ಣನವರ 31ನೇ ಜನ್ಮದಿನದ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಅವರು ಆರೋಗ್ಯ ಆಯಸ್ಸು ಕೊಟ್ಟು ದೇವರು ಕಾಪಾಡಲಿ. ಅದೇ ರೀತಿಯಾಗಿ ಸಂಡೂರು ತಾಲೂಕಿನಲ್ಲಿ ಇವತ್ತು ನಾವು ಹಮ್ಮಿಕೊಳ್ಳುವ ಕಾರಣ ಏನಂತಂದರೆ, ಸಂದೇಶ್ ಅಣ್ಣನವರ 31ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇಲ್ಲಿ ಹಣ್ಣು ಹಂಪಲುಗಳನ್ನು ಹಂಚುವುದರ ಮೂಲಕ ಅವರ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಸಂದೇಶ್ ಅಣ್ಣನವರಿಗೆ ಒಳ್ಳೆಯದಾಗಲಿ, ಇನ್ನೂ ಒಳ್ಳೆಯ ಸಮಾಜಮುಖಿ ಕಾರ್ಯಗಳು ಅವರು ಮಾಡಲಿ. ಸೊ ಜೈ ಭೀಮ್. ಜೈ ಭೀಮ್. ಇವತ್ತು ಎಎಸ್ಎಸ್ಕೆ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಂಥ ಡಾಕ್ಟರ್ ಸಂದೇಶ್ ಅವರ ಒಂದು ಹುಟ್ಟುಹಬ್ಬವನ್ನು ಇವತ್ತು ಸಂಡೂರು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಒಂದು ಹಣ್ಣು ಹಂಪಲ ಹಂಚುವ ಮುಖಾಂತರ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾವೆಲ್ಲ ಸೇರಿ ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ಅವರಿಗೆ ಆಯುಷು ಆರೋಗ್ಯ ನೀಡಲಿ ಅಂತೇಳಿ ಈ ಮೂಲಕ ನಾನು ಬುದ್ಧ ಬಸವ ಅಂಬೇಡ್ಕರ್ ಅವರಲ್ಲಿ ಮತ್ತು ಎಲ್ಲ ಸಮಾನ ಮನಸ್ಕರ ಹೋರಾಟಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡುವ ಶಕ್ತಿ ಕೊಳ್ಳಿ ಆ ಭಗವಂತ ಅಂತೇಳಿ ಈ ಮೂಲಕ ಅವರಿಗೆ ಮತ್ತೊಮ್ಮೆ ನಾನು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತೇನೆ. ದೇವಿ ಬಂಧುಗಳೇ, ಈ ದಿನ ನಮ್ಮ ಪ್ರೀತಿಯ ಅಣ್ಣರಾಗಿರ್ತಕ್ಕಂಥ ಡಾಕ್ಟರ್ ಕೆ ಎಂ ಸಂದೇಶ್ ಅಣ್ಣನವರ 31ನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ನಮ್ಮ ಶ್ರೀ ಸಾಯಿ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಅವರಿಗೆ ಹಣ್ಣು ಹಂಪಲು ಕೊಡುವ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಇದಕ್ಕೆ ಸಹಕರಿಸಿದಂಥ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಹಾಗೂ ನನ್ನ ಎಲ್ಲ ಅಣ್ಣ ತಮ್ಮಂದರಿಗೆ ಈ ಮೂಲಕ ಅವರ ಮೂಲಕ ನಾನು ಡಾಕ್ಟರ್ ಕೆ ಎಂ ಸಂದೇಶ್ ಅಣ್ಣರವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಣ್ಣ. ಜೈ ಭೀಮ್. ಜೈ ಸಂದೇಶ್ ಅಣ್ಣ. ಜೈ ಭೀಮ್. ಜೈ ಭೀಮ್ ಬಂಧುಗಳೇ, ಇವತ್ತು ನಾವು ಸಂಡೂರು ತಾಲೂಕಿನ ಎಎಸ್ಎಸ್ಕೆ ಸಂಘಟನೆ ವತಿಯಿಂದ ಇವತ್ತು ಎಎಸ್ಎಸ್ಕೆ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಡಾಕ್ಟರ್ ಕೆ ಎಂ ಸಂದೇಶ್ ಅಣ್ಣನವರ ಒಂದು ಹುಟ್ಟುಹಬ್ಬವನ್ನು ಇಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ರೋಗಿಗಳಿಗೆ ಒಂದು ಹಣ್ಣು ಹಂಪಲನ್ನು
ವಿತರಿಸುವ ಮೂಲಕ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ವಿ. ಹಾಗೆ ನಮ್ಮ ಸಂಡೂರಿನ ವೃದ್ಧಾಶ್ರಮದಲ್ಲಿ ಏನು ನಮ್ಮ ತಾಯಂದಿರು ಮತ್ತು ತಂದೆಯ ಸಂಬಂಧದಂಥ ಹಿರಿಯರಿದ್ದಾರೆ, ಅವರ ಒಂದು ವೃದ್ಧರಿಗೆ ಒಂದು ಹಣ್ಣು ಹಂಪಲು ವಿತರಿಸುವ ಮೂಲಕ ಇವತ್ತು ನಮ್ಮ ಬಡವರ ಧ್ವನಿ ಇಲ್ಲದವರಂಥ ಧ್ವನಿಯಾಗಿ ನಿಂತು ಏನೇ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾದಂಥ ಜನರ ಧ್ವನಿಯಾಗಿ ನಿಂತು ಇವತ್ತು ರಾಜ್ಯದಲ್ಲಿ ಅನ್ಯಾಯಕ್ಕೆ ಒಳಗಾದಂಥ ದೀನದಲಿತರ ಧ್ವನಿಯಾಗಿ ನಿಂತು ಸದಾ ಬಡವರ ಪರವಾಗಿ ಕೆಲಸ ಮಾಡ್ತಕ್ಕಂಥ AICCಗೆ ಸಂಸ್ಥಾಪಕ ಅಧ್ಯಕ್ಷರಾದಂಥ ಡಾಕ್ಟರ್ KM ಸಂದೇಶ್ ಅಣ್ಣನವರಿಗೆ ಇವತ್ತು ನಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸಂಡೂರು ತಾಲೂಕಿನ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಎಲ್ಲ ಆಯೋಜನೆ ಮಾಡಿದ್ದಾರೆ. ಈ ಒಂದು ಆಯೋಜನೆ ಮಾಡಿದಂಥ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದವನ್ನು ತಿಳಿಸ್ತೀನಿ. ಹಾಗೆ ಎಲ್ಲರ ಪರವಾಗಿ ನಾನು ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತೀನಿ. ನಮಸ್ಕಾರ.